ಈಗ ಚೇತನ ಜಡ ಅಂದ್ರೇನು? ಜ ಜ ಜ ಚೇತನ ತತ್ವ ಜಡತತ್ವ ನಮ್ಮಲ್ಲಿ ಮೂರು ವಿಜ್ಞಾನಗಳು ಮೂರು ಥರ ಇದೆ. ಇವರೇನು ಕೇಳ್ತಾರೆ, ಜಡ ವಿಜ್ಞಾನನೇ ಮೇನ್ ವಿಜ್ಞಾನ ಅನ್ಕೊಂಡ್ಬಿಟ್ಟಿದ್ದಾರೆ. ಜಡ ಅಂದರೆ ಯಾವ್ದು ಕಾಣುತ್ತೆ? ಜಡ ಅಂದರೆ ಅಲ್ಲ, ಕಾಣೋದಂತಲ್ಲ, ಸ್ಥಿರವಾಗಿ ಕೂತಿರುತ್ತೆ ಅಷ್ಟೇ. ಇದೇನು ಅದಕ್ಕೇನು ಸ್ವತಂತ್ರವೂ ಇಲ್ಲದೆ ಇರೋದು. ಜಡ ಅಂದರೆ ಯಾವ್ದು ಇದಲ್ಲಿ ಮರ ಒಂದು ಜೀವ ಇದೆ, ಆದರೂ ಚರ ಇಲ್ಲ, ಚಲನ ಇಲ್ಲ, ಚಲನ ಇಲ್ಲ, ಏನೂ ಇಲ್ಲ. ಕಲ್ಲು ಜಡ, ಮಣ್ಣು ಎಲ್ಲ ಜಡ ವಸ್ತುಗಳು. ಇದು ಚೇತನ ವಸ್ತುಗಳು. ಈಗ ದೇಹ ಜಡ, ದೇಹದ ಒಳಗಡೆ ಇರೋ ಚೇತನ ಶಕ್ತಿ, ಆತ್ಮ ಚೇತನ, ಎಲೆಕ್ಟ್ರಿಸಿಟಿ. ದೇಹ ಜಡ, ದೇಹ ಜಡ, ವೈರು ಜಡ, ಒಳಗಡೆ ಇರೋ ಕರೆಂಟು ಚೇತನ ಮತ್ತು ಜಡ. ಜಡ ಇಲ್ಲದೆ ಚೇತನ ಪ್ರಕಟಗೊಳ್ಳಕ್ಕೆ ಸಾಧ್ಯ ಇಲ್ಲ. ಚೇತನ ಇಲ್ಲದೆ ಚೇತನ ಇಲ್ಲದೆ ಜಡ ವೇಸ್ಟ್. ಮನುಷ್ಯ ಸತ್ತೋಗಿತ್ತು, ಸತ್ ಹೋದ ಅಂತಾರೆ. ಸತ್ ಅಂತಂತಂದರೆ ಪರ್ಮನೆಂಟ್ ಆಗಿರುವಂಥದ್ದು, ಅಸತ್ ಅಂತಂದರೆ ಬಿದ್ದೋಗುವಂಥದ್ದು. ಸತ್ ಅಂತಂದರೆ ಇದು ಶಾಶ್ವತವಾಗಿರುವಂಥದ್ದು. ಆತ್ಮವಸ್ತು ಶಾಶ್ವತವಾಗಿರುತ್ತೆ, ಅದಕ್ಕೋಸ್ಕರ ಸತ್ ಹೋದ ಅಂತ. ಆತ್ಮ ಹೋಯ್ತು, ಸತ್ತೋದ ಅಂತಂದರೆ ಸತ್ ಅಂತಂದರೆ ಶಾಶ್ವತವಾಗಿರೋ ವಸ್ತು ಏನಿದೆ ಅದು ಹೊರಟೋಯ್ತು ಅಂತ. ಸೊ ಜಡ ಆಯಿತು, ಚೇತನ ಆಯಿತು. ಮತ್ತು ಜಡ ಚೇತನಗಳು ಎರಡು ಜೊತೆ ಒಳಗಡೆ ಇರೋದನ್ನೇ ನಿಮಗೆ ಸೃಷ್ಟಿಗೆ ಬರೋದು. ಚೇತನಕ್ಕೆ ಜಡ ಬಿಟ್ಟಿರೋಕ್ಕಾಗಲ್ಲ, ಜಡಕ್ಕೆ ಚೇತನ ಬಿಟ್ಟಿರೋಕ್ಕಾಗಲ್ಲ. ಅದೇ ಜಡ ವಸ್ತು ಜಡಕ್ಕೆಲ್ಲ ಇದಕ್ಕೆ ಬರುತ್ತೆ, ಲಕ್ಷ್ಮೀ ಇದಕ್ಕೆ ಹೇಳ್ತಾ ಹೋಗ್ತಾರೆ. ಚೇತನ ವಸ್ತು ನಾರಾಯಣ ಇದು ಹೇಳ್ತಾರೆ. ಸೊ ಜಡ ಚೇತನ ಮತ್ತು ನೆಕ್ಸ್ಟ್ ಬರೋದು ಭಕ್ತಿ. ಅದು ವಿಜ್ಞಾನದಲ್ಲಿ ನಾನು ಅದು ಹೇಳಿದ್ರೆ ಜಡ ವಿಜ್ಞಾನ, ಚೇತನ ವಿಜ್ಞಾನ. ಜಡ ವಿಜ್ಞಾನ ಅಂದರೆ ಇವಾಗ ಇದೆಲ್ಲ ಜಡ ವಿಜ್ಞಾನ. ಇವಾಗ ಮೊಬೈಲು ಇದನ್ನು ಇದು ಸೇರಿಸಿದ್ರೆ ಹಿಂಗೆ ಇದು ಹಾಕಿದ್ರೆ ತಾಮ್ರದ ವೈರ್ ಅದಕ್ಕೆ ಕನೆಕ್ಷನ್ ಕೊಟ್ಟು ಎಲ್ಲ ಏನೇನು ಮಾಡಿದರೆ ಎಲ್ಲ ಜಡ. ಅಂದರೆ ಜಡ ವಿಜ್ಞಾನದಲ್ಲಿ ಆಗೋದು ಏನು ಅಂತಂತಂದರೆ, ಏನು ಇದು ಮಾಡ್ತಾರೆ ಅದನ್ನು ಸಾಧನೆ ಇಲ್ದಿರೋನು ಕೂಡ ಯೂಸ್ ಮಾಡ್ಬೋದು. ಯಾರೋ ಮಾಡ್ತಾರೆ, ನೀವು ಬರೀ ಯೂಸ್ ಮಾಡ್ತೀರಾ. ಈಗ ನಾವು ಅಷ್ಟೇ, ಎಲೆಕ್ಟ್ರಿಸಿಟಿ ನಾವೇನು ಕಂಡುಹಿಡಿಲಿಲ್ಲ, ಯಾರೋ ಮಾಡೋದ್ರು ನಾವು ಅದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ಸೊ ಜಡದ್ದು ಏನೇನು ಮಾಡ್ತಾರೋ ಅದನ್ನೆಲ್ಲ ಅರ್ಹರು ಅನರ್ಹರು, ಯೋಗ್ಯರು ಅಯೋಗ್ಯರು ಎಲ್ಲ ಯೂಸ್ ಮಾಡ್ಬೋದು. ಸರಿ. ಈಗ ಬಾಂಬು ಟೆರರಿಸ್ಟು ಯೂಸ್ ಮಾಡ್ತಾನೆ, ಪೊಲೀಸನ್ನು ಯೂಸ್ ಮಾಡ್ಬೋದು, ಗೌರ್ಮೆಂಟು ಯೂಸ್ ಮಾಡಿ ಯುದ್ಧ ಮಾಡಿದಾಗ ಮಿಲಿಟ್ರಿಯವರು ಯೂಸ್ ಮಾಡ್ತಾರೆ, ಟೆರರಿಸ್ಟು ಯೂಸ್ ಮಾಡ್ತಾನೆ. ಆ ಥರ ಯೋಗ್ಯರು ಅರ್ಹರು ಎಲ್ಲ ಜಡ ವಿಜ್ಞಾನವನ್ನು. ಆಮೇಲೆ ಜಡ ವಿಜ್ಞಾನನೇ ಇವರು ಒಪ್ಕೊಳ್ಳೋದು. ವಿಜ್ಞಾನ ಏನಕ್ಕೆ ಅಂದರೆ ಅದು ಕೇಳೋದು ರಿಪೀಟಬಿಲಿಟಿ ಕೇಳುತ್ತೆ. ವಿಜ್ಞಾನದ ಕೆಲವು ಅಂಶಗಳಿದೆ, ಅದು ರಿಪೀಟಬಿಲಿಟಿ ಮಾಡಬೇಕು, ಯಾರು ಮಾಡಿದ್ರು ಅದು ಇನ್ನೊಂದ್ಸಲ ಆಗಬೇಕು ಆ ಥರ ಅಂತ ಹೇಳ್ತಾರೆ. ಚೇತನ ವಿಜ್ಞಾನದೊಳಗಡೆ ಚೇತನದಲ್ಲಿ ಆಗೋದೇ ಇಲ್ಲ. ಇವಾಗ ಒಂದು ಮಿಷನ್ ಒಳಗಡೆ ಬಾಲ್ ಇಟ್ಬಿಟ್ಟು 96 ಕಿಲೋಮೀಟರ್ ಸ್ಪೀಡನ್ನು ಫಿಕ್ಸ್ ಮಾಡಿ ಇಟ್ಬಿಟ್ಟು ಜಡ ಅದಕ್ಕೆ ಇದಿಟ್ಬಿಡ್ತು ಅಂತಂದರೆ ಅದಕ್ಕೆ ಬಾಲ್ ಎಷ್ಟೇ ತುಂಬ್ತಾ ಇದ್ರು ಎವ್ರಿ ಬಾಲ್ 96 ಕಿಲೋಮೀಟರ್ ಸ್ಪೀಡಲ್ಲೇ ಬರ್ತಾ ಇರುತ್ತೆ, ರಪ ಅಂತ. ಅದೇ ಆ್ಯಂಡಿ ರಾಬರ್ಟ್ಸ್ಗೆ ಪ್ರತಿಯೊಂದು 96ರಲ್ಲೇ ಮಾಡು ಅಂತೇಳಿ ಮಾರ್ಕಮ್ ಮಾರ್ಷಲ್ಗೆ ಹೇಳಕ್ಕೆ ಹೇಳಿ. ಒಬ್ಬ ಬೌಲರು 6 ಬಾಲೂ ಒಂದೇ ಸ್ಪೀಡಲ್ಲಿ ಮೆಷಿನ್ ಎತ್ತದಂಗೆ ಎಕ್ಸಾಕ್ಟ್ ಪಾಯಿಂಟ್ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಜಡಕ್ಕೆ ಫಿಕ್ಸ್ಡು. ಬಟ್ ಅದು ವಿಜ್ಞಾನ. ಇವ್ರು ಹೇಳೋದು ಜಡದ ಮಾತ್ರ ಒಪ್ಕೋತೀವಿ ಅಂತ ಹೇಳ್ತಾರೆ. ಚೇತನ ಅದನ್ನು ಮೀರಿದ್ದು. ಇದು ತೆಂಡೂಲ್ಕರ್ ಸಿಕ್ಸರ್ ಹೊಡೆದ ಅಂತಂತಂದರೆ ಎಲ್ಲ ಒಂದೇ ಪಾಯಿಂಟ್ಗೆ ಅವ್ನು 6 ಬಾಲ್ ಹೊಡಿಯೋಕ್ಕಾಗಲ್ಲ, ಇನ್ನೊಬ್ರು ಯೂಸ್ ಮಾಡೋಕ್ಕಾಗಲ್ಲ, ಇನ್ನೊಬ್ರು ಅದನ್ನು ಕಾಪಿ ಮಾಡೋಕ್ಕಾಗಲ್ಲ, ಡೂಪ್ಲಿಕೇಟ್. ಆಮೇಲೆ ಅವನು ಮಾಡಿದ್ದು ಅವನೇ. ಇವಾಗ ಚೇತನ ವಿಜ್ಞಾನ ಅಂತಂತಂದರೆ ಆತ್ಮನಿಗೆ ಏನೇನು ಶಕ್ತಿಗಳಿದೆ ಅದನ್ನೆಲ್ಲ ಕಂಡುಕೊಂಡಿದ್ದಾರೆ ನಮ್ಮಲ್ಲಿ. ಇವಾಗ ನಮ್ಮಲ್ಲಿ ಸೂರ್ಯನಿಗೆ ಡಿಸ್ಟೆನ್ಸ್ ಇದೆ ಹೇಳ್ತಾರೆ, ಚಂದ್ರನಿಗೆ ಇಷ್ಟು ಡಿಸ್ಟೆನ್ಸ್ ಇದೆ, ಇದಕ್ಕೆ ಇಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಾರಲ್ಲ. ಇದೆಲ್ಲ ಇವರು ಟೆಲಿಸ್ಕೋಪು ಅದೇನೇನೋ ಇಟ್ಕೊಂಡು ಇವರು ಜಡದ ಮುಖಾಂತರ ಕಂಡಿಟ್ಕೊಂಡಿದ್ದಾರೆ. ಇವ್ರಿಗಿನ್ನ ಮುಂಚೆ ನಮ್ಮವ್ರು ಬರೆದಿದ್ದು ಋಷಿ ಮುನಿಗಳಲ್ವಾ. ಇದಕ್ಕಿಂತ ಮುಂಚೆ ಬರೆದಿರೋರು ನಮ್ಮವರು. ಇಷ್ಟು ಡಿಸ್ಟೆನ್ಸು ಸೈನ್ಸ್ ಏನಿದ್ರು ನಮ್ಮವ್ರು ಮಾಡಿರೋದನ್ನು ರೈಟು ರಾಂಗ್ ಅಂತ ಅವ್ರಿಗೆ ದೃಷ್ಟಿಕೋನದಲ್ಲಿ ಹೇಳ್ತಾರೆ ಅಷ್ಟೇ ಹೊರತಾಗಿ ಅವರೆಲ್ಲ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಸೈನ್ಸು ಇದೆಲ್ಲ ಡೆವಲಪ್ ಆಗಿದ್ದು ರೆನೆಸಾನ್ಸ್ ಪೀರಿಯಡ್ ಎಲ್ಲ 17ನೇ ಶತಮಾನ ಆದಮೇಲೆ, 16-17ನೇ ಶತಮಾನ ಆದಮೇಲೆ ಎಲ್ಲ ದೇಶದವರು ಬಂದು ಈ ದೇಶದಿಂದ ಎತ್ಕೊಂಡು ಹೋಗಿದ್ದಕ್ಕೆ, ನಾಲೆಡ್ಜನ್ನ ಎತ್ಕೊಂಡು ಹೋಗಿದ್ದೆ, ವೇದಗಳನ್ನು ಉಪನಿಷತ್ತುಗಳನ್ನೆಲ್ಲ ಎತ್ಕೊಂಡು ಹೋದ್ಮೇಲೆ ಡೆವಲಪ್ ಆಗಿರೋದು. ಇಲ್ಲಿ 9ನೇ ಶತಮಾನದಿಂದಲೇ ಶುರು ಮಾಡ್ತಾರೆ ಅಲ್ಲಿನ ಇವರುಗಳೆಲ್ಲ ಬರೋಕ್ಕೆ ಈ ದೇಶಕ್ಕೆ. ಏನು ಇವ್ರು ಹೇಳೋ ಥರ ಅವರು ನಿಧಿ ಲೋಟ್ ಮಾಡೋದಕ್ಕೆ ಅದಕ್ಕೆ ಅಂತ ಏನು ಬರಲಿಲ್ಲ. ಅವ್ರುಗಳೆಲ್ಲ ಇಲ್ಲಿಂದ ಜ್ಞಾನ ಎತ್ಕೊಂಡು ಬಂದಿರೋದು ಅಲ್ಲ, ಅದನ್ನ ಎತ್ಕೊಂಡು ಹೋಗಕ್ಕೆ ಬಂದಿರೋದು. ಇಲ್ಲಿಂದ ಎಲ್ಲ ಎತ್ಕೊಂಡು ಹೋದ್ರು.
ಎತ್ಕೊಂಡೋಗಿ ಅವರು ಇಲ್ಲಿ ಜಡ ವಿಜ್ಞಾನನ ಬೇಡ ಅಂತ ಇದು ಮಾಡಿದರು, ನಿರ್ಬಂಧಿಸಿದ್ರು ಬೇಡ ಅಂತ. ಯಾಕೆಂದರೆ ಜಡ ವಿಜ್ಞಾನದಿಂದ ಯಾವನು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ನೋಡಿ ಎಷ್ಟು ಹೆದರ್ಕೊತಾರೆ, ಪಾಕಿಸ್ತಾನದ ಕೈನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಎಷ್ಟು ಹೆದರ್ಕೊಂಡು ಸಾಯ್ತಾ ಇದ್ದಾರೆ, ಯಾವಾಗ ಆಗ್ತಾರೋ ಏನೋ ಗೊತ್ತಿಲ್ಲ ಅಂತ. ಸೊ ಜಡ ವಿಜ್ಞಾನದಿಂದ ಇದೆಲ್ಲ ಜಡ ವಿಜ್ಞಾನ ಡೆವಲಪ್ ಮಾಡೋದು ಬೇಡ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಇವನು ಯೂಸ್ ಮಾಡ್ತಾನೆ ಅವನು ಯೂಸ್ ಮಾಡ್ತಾನೆ, ಅದಕ್ಕೆ ಜಡ ವಿಜ್ಞಾನನ ಡೆವಲಪ್ ಮಾಡೋದು ಬೇಡ. ಬಟ್ ಆದರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಅವನಿಗೆ ಬಂದಿದ್ದ ನಾಲೆಡ್ಜನ್ನ ಪ್ರಿಸರ್ವ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪ್ರಿಸರ್ವ್ ಮಾಡಿರ್ತಾರೆ ನಮ್ಮ ಋಷಿಮುನಿಗಳು. ನಾಲೆಡ್ಜ್ ಹಾಳಾಗಬಾರ್ದು, ಬಟ್ ಅದನ್ನು ಉಪಯೋಗಿಸಬಾರ್ದು. ಎಲ್ಲರೂ ಅದನ್ನ ಫಾರ್ಮುಲಾ ತರ ಮಾಡ್ಕೊಂಡು 1x100 ಅಲ್ಲಿ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಜಡ ವಿಜ್ಞಾನನ ನಮ್ಮಲ್ಲಿ ಇವಾಗ ಭರದ್ವಾಜ ಮುನಿಗಳು ವಿಮಾನಶಾಸ್ತ್ರ ಬರೆದಿಟ್ಟಿದ್ದಾರೆ. ಈ ವಿಮಾನಶಾಸ್ತ್ರ ಇವ್ರು ಕಂಡು ರೈಟ್ ಬ್ರದರ್ಸ್ ಸೀನಿಯರ್ಸ, ಭರದ್ವಾಜರ ಸೀನಿಯರ್ಸ. ಇದು ಅಲ್ಲಿಗೆ ಹೋಯ್ತು, ಅದ್ರ ಬಗ್ಗೆ ಎಲ್ಲ ಥಿಯರಿಗಳು ಇದಾಯಿತು. ಇಲ್ಲಿ ಜಡ ವಿಜ್ಞಾನ ನಾವು ಡೆವಲಪ್ ಮಾಡೋದು ಬೇಡ ಅಂತಬಿಟ್ಟು ಒಂದು ಕಡೆ ಇಟ್ಟಿದ್ರು, ಅವ್ರು ಬಂದರು ಎತ್ಕೊಂಡು ಹೋದರು. ಜಡ ವಿಜ್ಞಾನನ ನಮ್ಮವರು ಬೆಳೆಸ್ತಿಲ್ಲ. ಏನಕ್ಕೆ ಅಂತಂತಂದರೆ ಅದೇ ದುರುಪಯೋಗ ಆಗುತ್ತೆ, ಅರ್ಹರು ಅನರ್ಹರು ಎರಡೂ ಯೂಸ್ ಮಾಡ್ಬೋದು ಅಂತ. ಆಮೇಲೆ ಏನು ಮಾಡಿದ್ರು, ಚೇತನ ವಿಜ್ಞಾನಕ್ಕೆ ಬೆಳೆಸಿದ್ರು. ಚೇತನ ವಿಜ್ಞಾನ ಅಂದರೆ ಆತ್ಮನಿಗೆ ಏನೇನು ಶಕ್ತಿ ಇದೆ ಅಂತ ಕಂಡುಕೊಳ್ಳೋದು. ಆತ್ಮ ಈ ದೇಹದ ಒಳಗಡೆ ಸೇರ್ಕೊಂಬಿಟ್ಟಿರೋದ್ರಿಂದ ಅವನಿಗೆ ತನ್ನ ಅಬಂಡೆಂಟ್ ಶಕ್ತಿ ಲಿಮಿಟೆಡ್ ಆಗಿದೆ. ಬಟ್ ಅವನಿಗೆ ಲಿಮಿಟೆಡ್ ಆಗಿದೆ, ಬಟ್ ಅವನಿಗೆ ಅಗಾಧವಾದ ಶಕ್ತಿ ಇದೆ. ಆ ಅಗಾಧವಾದ ಶಕ್ತಿನ ಉಪಯೋಗಿಸ್ಕೊಂಡು ಏನೇನು ಮಾಡಬಹುದು ಅಂತಂದ್ಬಿಟ್ಟು ತಪಸ್ಸುಗಳು, ಧ್ಯಾನಗಳು, ಇದನ್ನು ಮಾಡೋದು, ಶಕ್ತಿಗಳನ್ನು ಒಲಿಸ್ಕೊಳ್ಳೋದು, ಅದು ದುರುಪಯೋಗ ಆಯಿತು. ಹೇಗೆ? ಹಿರಣ್ಯಕಶಿಪು, ರಾವಣಾಸುರ, ಭಸ್ಮಾಸುರ ಇವರೆಲ್ಲ ಮೂಲಕ ಶಕ್ತಿ ಪಡೆದು ಮತ್ತೆ ಧ್ವಂಸ ಮಾಡಕ್ಕೆ ಸ್ಟಾರ್ಟ್ ಇವರು ನಾಶಕ್ಕೆ ಉಪಯೋಗಿಸೋಕೆ ಶುರು ಮಾಡಿಸಿದ್ರು. ಅಂದರೆ ಚೇತನ ವಿಜ್ಞಾನದ ಕೂಡ ಇದು ಮಾಡಿ ಕೊನೆಗೆ ಚೇತನ ವಿಜ್ಞಾನದಿಂದ ಆಗ್ತಿರೋ ಅನಾಹುತಗಳು, ಜಡ ವಿಜ್ಞಾನದಿಂದ ಆಗ್ತಾ ಇರೋ ಅನಾಹುತಗಳನ್ನ ನೋಡಿ ಮೂರನೇ ಇದು ಭಕ್ತಿ ಬಂತು. ಅಂದರೆ ನೀನು ಆತ್ಮನ ಇದಕ್ಕೆ ಅವನಿಗೆಲ್ಲ ಇದೆ, ನೀನಲ್ಲ, ಅದು ಪರಮಾತ್ಮ, ನೀನು ಬೇರೆ ಅವನು ಬೇರೆ. ಸೊ ನೀನು ಅವನಿಗೆ ಅವನು ಮಾಡ್ಕೊಂಡು ಹೋಗ್ತಾನೆ. ಮತ್ತು ಇದೆಲ್ಲಾನು ಆಟನೂ ಮೂರು ವಿಜ್ಞಾನಗಳು ಅದರ ಆಟನೇ. ಯಾವುದು? ಈ ಜಡ ಚೇತನ ಭಕ್ತಿ ಎಲ್ಲನೂ ಪರಮಾತ್ಮನ ಮಾಯೇನೆ, ಆಟನೇ ಆಗಿದ್ರೆ ಎಲ್ಲವೂ ರೂಪಗಳು, ಅವನದೇ ಆದಂಥ ಒಂದಿದು. ಇಲ್ಲಿ ಪರಮಾತ್ಮ ಅಂತಂದರೆ ಯಾರೋ ಒಬ್ಬ ಇದ್ದಾನೆ ಒಂದು ಜಾಗದಲ್ಲಿ ಕೂತು, ಅದು ಅಲ್ವೇ ಅಲ್ಲ. ಇಲ್ಲಿ ಎನರ್ಜಿ, ಇಲ್ಲಿ ಅವನು ಎಲ್ಲ ಹೇಳೋದು ಅದೇನೆ. ಇಲ್ಲಿ ಏನು ವಿಜ್ಞಾನಕ್ಕೂ ನಮ್ದಕ್ಕೂ ಏನು ಇದು ಅಂತಂದರೆ, ವಿಜ್ಞಾನದಲ್ಲಿ ಇದು ಹೇಳಿದ್ರು ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಒಂದು ವಸ್ತು ಇತ್ತು, ಆ ವಸ್ತು ಸ್ಫೋಟಗೊಳ್ತು, ಆ ಸ್ಫೋಟಗೊಂಡ್ಮೇಲೆ ಅದೇ ಕಣಗಳಾಗಿ ಹೊರಗಡೆಗೆಲ್ಲ ಬಂತು, ಅದರಿಂದ ಎಲ್ಲವೂ ನಿರ್ಮಾಣ ಆಯಿತು. ಸೊ ಎಲ್ಲವೂ ಒಂದೇ ವಸ್ತುವಿನ ಕಣಗಳದು, ಹಾಗಾಗಿ ಒಂದೇ ಅನ್ನೋದು ಒಂದು ಫಿಲಾಸಫಿ ಹುಟ್ಟಿತು. ಏಕಾತ್ಮವಾದ ಅಂದರೆ ಜೀವಾತ್ಮ ಪರಮಾತ್ಮ ಎಲ್ಲ ಒಂದೇ, ನಾವು ಪರಮಾತ್ಮನ ಕಿಡಿಗಳಷ್ಟೇ. ಆ ಸ್ಫೋಟಗೊಂಡಿರೋ ಇದರೊಳಗಡೆ ನಾವು ಒಂದೊಂದು ಕಿಡಿಗಳು, ನಾವು ಎಲ್ಲವೂ. ನಾವು ಕೊನೆಗಾದರೆ ನಾವು ಅಲ್ಲೇ ಹೋಗಿ ಸೇರ್ಕೋತೀವಿ. ಅದು ಬಿಗ್ ಬ್ಯಾಂಗ್ ಥಿಯರಿ. ಇನ್ನೊಂದು ಥಿಯರಿ ಹುಟ್ಟಿತು, ಬಿಗ್ ಬ್ಯಾಂಗ್ ಥಿಯರಿ. ಶಂಕರಾಚಾರ್ಯರದ್ದೇನು ಅದ್ವೈತ ಸಿದ್ಧಾಂತ ಇದೆ, ಅದು ಬಿಗ್ ಬ್ಯಾಂಗ್ ಥಿಯರಿ. ಅಂದರೆ ಒಂದು ಬಿಗ್ ಇದ್ರ ಪಾರ್ಟ್ ಒಂದೇ ಥಿಯರಿ, ಒಂದೇ ವಸ್ತು, ಆತ್ಮವಸ್ತು ಒಂದೇ. ಈಗ ಮಧ್ವಾಚಾರ್ಯರದು ಇದ್ರದ್ದು ದ್ವೈತ ಸಿದ್ಧಾಂತ, ಅದು ಕೊಲ್ಯೂಷನ್ ಥಿಯರಿ. ಮೊನ್ನೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಮೆರಿಕಾದಲ್ಲಿ. ಕೊಲ್ಯೂಷನ್ ಥಿಯರಿ ಅಂತಂತಂದರೆ ಎರಡು ವಸ್ತುಗಳು ಘರ್ಷಣೆ ಆದಾಗ ಸೃಷ್ಟಿ ಆಯಿತು ಪ್ರಪಂಚ ಅಂತ. ಯಾವುದು? ಎರಡು ವಸ್ತುಗಳು ಬೇರೆ ಬೇರೆ ಅಂತ, ಎರಡು ವಸ್ತುಗಳು ಅವ್ರ ಕೊಲ್ಯೂಷನ್ ಥಿಯರಿಗೆ ಎರಡು ವಸ್ತುಗಳು ಹೋಯಿತು ಅಂತ ಹೇಳಿದ್ರೆ, ಇಲ್ಲಿ ಎರಡು ಇದಕ್ಕೆ ಜೀವಾತ್ಮ ಮತ್ತು ಪರಮಾತ್ಮ ಎರಡನ್ನೂ ಇದು ಮಾಡಿ ಸೃಷ್ಟಿಯಾಗಿರೋದು ಇದು ಅಂತ. ಇದಕ್ಕೆ ವಾಯು ಜೀವಾತ್ಮ, ಹರಿಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಸಾರಿ ವಾಯು ಜೀವೋತ್ತಮ, ಹರಿಸರ್ವೋತ್ತಮ. ಅವರು ಇದ್ರ ಥಿಯರಿ ಹೇಳಿದ್ರು. ಇವರು ಮೂರೇ ಹೇಳ್ತಾರೆ, ಅವರು ಹೀಗಿಟ್ಕೊಳ್ತಾರೆ. ಅವ್ರದ್ದೇನು ಅದೊಂದು ಥಿಯರಿ ಏನು ಅಂತಂದರೆ, ಜಡ ಇದೆ, ಚೇತನ ಇದೆ, ಬಟ್ ಜಡ ಮತ್ತು ಚೇತನನ ಒಂದುಗೂಡಿಸೋನೊಬ್ಬ ಬೇಕು, ಅವನು ಪರಮಾತ್ಮ ಅಂತ. ಅವನೊಂದು ಕಡೆ ಇದೆ, ಅವನಿದ್ದಾನೆ, ಅವನು ನೋಡ್ಕೊ. ಅದು ವಿಶಿಷ್ಟಾದ್ವೈತದಲ್ಲಿ ಅವರು ಹೇಳ್ತಾರೆ. ಏನು ಅಂತಂದರೆ, ನೀವು ಬೀಜ ಇದೆ, ಬೀಜಕ್ಕೆ ಪ್ರಕಟಗೊಳ್ಳೋ ಶಕ್ತಿ ಇದೆ. ಯಾವಾಗ ಭೂಮಿ ಒಳಗಡೆ ಬಿತ್ತಿ ಗೊಬ್ಬರ ಆದಾಗ. ಬಟ್ ಅದೇ ಬೀಜನ ಜೋಬಲ್ಲಿ ಇಟ್ಕೊಂಡಿದ್ರೆ
ಅದು ಜಡವಸ್ತುವಾಗೇ ಇರುತ್ತೆ. ನಿಜ. ಸೊ ಅದು ಪ್ರಕಟಗೊಳ್ಳಬೇಕಾದ್ರೆ ಶ್ರೀನಿವಾಸ ಒಬ್ಬನು ಬೇಕಂತ, ಒಬ್ಬ ರೈತ. ಅಂದರೆ ಅವನು ಜಡಕ್ಕೆ ಮತ್ತು ಚೇತನಕ್ಕೆ ಸಂಬಂಧ ಕಲ್ಪಿಸಿ, ಅದಕ್ಕೆ ಶ್ರೀದೇವಿ ಮತ್ತು ಭೂದೇವಿ. ಶ್ರೀದೇವಿ ಚೇತನ ತತ್ವದ ಮೂಲ, ಭೂದೇವಿ ಜಡತತ್ವದ ಮೂಲ. ನಾರಾಯಣ ಬೇರೆ, ಅಲ್ಲಿ ಶ್ರೀನಿವಾಸ ಬೇರೆ. ಶ್ರೀನಿವಾಸನಿಗೆ ಇಬ್ಬರು ಹೆಂಡ್ತಿಯರು ಅಂದರೆ ಚೇತನ ತತ್ವ ಮತ್ತು ಶ್ರೀತತ್ವ ಜಡತತ್ವವನ್ನು ಎರಡೂ ಸಹ ಇದು ಮಾಡಿ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಅದು ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತದು. ಸೊ ಇದೆಲ್ಲ ನಾವು ದೇವ್ರದ್ದು ಸಿಂಬಾಲಿಕ್ ಆಗಿ ಏನು ನೋಡ್ತೀವಿ ಎಲ್ಲವೂ ಸಂಬಂಧ ಇದೆ ಜಗತ್ತಿಗೆ. ಮೆಟಫಾರಿಕಲಿನೇ ಹೇಳಕ್ಕೆ ಇದು ಮಾಡಿರೋದು. ಎಲ್ಲನೂ ಸೈನ್ಸ್, ಎಲ್ಲವೂ ಜಗತ್ತಿಗೆ ಸಂಬಂಧ ಇರುವಂಥದ್ದು. ಇವಾಗ ಕಣ್ಣಿರ್ಬೇಕಷ್ಟೆ. ಅವರು ಆತ್ಮನಿಗೆ ಏನೇನು ಶಕ್ತಿ ಇದೆ ಎಲ್ಲ ಕಂಡುಕೊಂಡಾದ್ಮೇಲೆ ಋಷಿ ಮುನಿಗಳು ಆಸೆ ಆಯಿತು, ಸೂರ್ಯನಿಗೆ ಮತ್ತು ಭೂಮಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ತಿಳ್ಕೋಬೇಕು ಅಂತಂದಾಗ ಅವರು ರಾಕೆಟ್ ತಯಾರು ಮಾಡಲಿಲ್ಲ. ಯಾಕೆಂದರೆ ಆತ್ಮ ಇದರಲ್ಲಿ ಫ್ರೀಸ್ ಆಗಲ್ಲ, ಚಳಿ ಒಳಗಡೆ ಫ್ರೀಸ್ ಆಗಲ್ಲ, ಹಿಮಾಲಯದಲ್ಲಿ ಫ್ರೀಸ್ ಆಗಲ್ಲ, ಸೂರ್ಯನ ಹತ್ರಕ್ಕೆ ಹೋದರೆ ಸುಟ್ಟೋಗಲ್ಲ. ಬಟ್ ಆತ್ಮನಿಗೆ ಬೇಕಾಗಿರೋದೇನು ಅಂತಂದರೆ ಈ ದೇಹನೇ ನಂದು ಅಂತಂದರೆ ಈ ದೇಹದಿಂದ ಹೊರಗಡೆ ಹೋಗಿ ವಾಪಸ್ ಬರೋದು ಅಡ್ರೆಸ್ಸು. ಈ ದೇಹನ ಅಡ್ರೆಸ್ ಆಗಿ ಇಟ್ಕೊಂಡು ಹೋಗಿ ನಾವು ಹೊರಗಡೆ ಹೋಗಿ ಹೇಗೆ ನಮ್ಮ ಮನೆಗೆ ಆಗಿನ ಕಾಲ ವಾಪಸ್ ಬರ್ತೀವೋ ಆ ಥರ ಈ ಆತ್ಮನಿಗೆ ಹೊರಗಡೆ ಹೋಗಿ ಮತ್ತೆ ವಾಪಸ್ ಬರೋ ಶಕ್ತಿ ಇದೆ. ಅದು ಮನುಷ್ಯ ಇಲ್ಲ, ಅದನ್ನು ಸಾಧನೆ ಮುಖಾಂತರ ಕಂಡುಕೊಂಡ್ರು. ಓ, ಹಂಗಾರೆ ಎಲ್ಲರಿಗೂ ಇದೆ. ಎಲ್ಲರಿಗೂ ಇದೆ, ಬಟ್ ಕಂಡುಕೊಳ್ಳೋ ಶಕ್ತಿ ಇಲ್ಲ. ಯಾಕೆ ಅಂತಂದರೆ ನಮ್ಮ ಶಾಸ್ತ್ರಗಳ ಮೇಲೆಲ್ಲ ನಂಬಿಕೆಗಳು ಕಳಿಸಿದ್ರು, ಇದು ಕಳಿಸಿದ್ರು, ನಾವೆಲ್ಲ ದ್ವಂದ್ವದಲ್ಲೇ ಇದ್ದೀವಿ. ನಮ್ಗೆ ಯಾವುದು ಸರಿ ಅಂತ ಅನಿಸೋದು ಇಲ್ಲ, ಆಮೇಲೆ ನಮ್ಮದು ನಿಜ ಅಂತ ಅನಿಸೋದು ಇಲ್ಲ. ನಮ್ಮದ್ರ ಬಗ್ಗೆ ಮಾತಾಡಿದ್ರೆ ಅಪಹಾಸ್ಯ ಮಾಡ್ಕೊಂಡು ನಿಗ್ತಾರೆ. ಅದು ಇಲ್ಲಿ ಮಾಡಿದ್ದು ಕುತಂತ್ರ. ಯಾವಾಗ ಅವ್ರು ಇದನ್ನೆಲ್ಲ ಕದ್ಕೊಂಡು ಅಲ್ಲಿ ತೊಗೊಂಡೋದ್ರು, ಯಾವಾಗ ಅಲ್ಲಿ ನಿಂತ್ಕೊಂಡೆಲ್ಲ ಜಡ ವಸ್ತುಗಳನ್ನೆಲ್ಲ ಮಾಡಿದ್ರೆ ಅವ್ರು ನಾವೇ ಮಾಡಿದ್ವಿ ಅಂತ. ಈ ಕತೆ ಕದ್ದೋರ್ಬಿಟ್ಟು ಸಿನಿಮಾ ಮಾಡೋ ಥರ ಕತೆ ಬರೆದ್ಬಿಡ್ತಾರೆ. ಅವನನ್ನು ಸುಳ್ಳು ಅಂತ ನಂಬಿಸೋಕ್ಕೆ ಟ್ರೈ ಮಾಡ್ತಾರೆ. ನಾನೇ ಬರೆದಿದ್ದು ಅಂತ ಅನಿಸ್ಬೇಕು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತಂದರೆ ಅವಾಗ ಏನು ಮಾಡಬೇಕು? ಇಲ್ಲ ಅವನ್ನ ಹೊಡೆದಾಕಬೇಕು, ಇಲ್ಲ ಅವನ್ನ ಡಿಗ್ರೇಡ್ ಮಾಡಬೇಕು. ಇವಾಗ ಅದಕ್ಕೆಲ್ಲ ಜಡ ವಸ್ತುಗಳು ಇಲ್ಲಿ ನಮ್ಮಲ್ಲಿ ನಿಷೇಧ ಆಗಿತ್ತು, ಅವರೆಲ್ಲ ಕಂಡುಹಿಡಿದ್ರು, ನೀವು ಅಕ್ಸೆಪ್ಟ್ ಮಾಡ್ಕೊಂಡು ರಾಕೆಟ್ ಅವ್ರು ಕಂಡುಹಿಡಿದ್ರಂತೆ, ಇವ್ರು ಕಂಡುಹಿಡಿದ್ರಂತಪ್ಪ ರುಚಿ ಮನಿಗಳು, ಸೋ ಹಾರಿಬಲ್ ಟು ಅಂತ ಎಲ್ಲ ಮಾತಾಡ್ತಾರೆ. ಸೊ ಆ ಥರದ್ದೆಲ್ಲ ಡೆವಲಪ್ ಆಗಿದ್ದು ನಮ್ಮವರೇ. ಅವ್ರಿಗೆ ಇರೋದ್ರು ಕಂಡುಕೊಂಡಿದ್ದ ತಕ್ಷಣವೇ ದೇಹನ ಇಲ್ಲೇ ಬಿಟ್ಟು ಆತ್ಮನೇ ಹೋಯ್ತು. ಆತ್ಮ ಹೋಗಿದ್ದ ಪರ್ಪಸ್ಸೇ ಇಲ್ಲಿಂದ ಸೂರ್ಯಂಗೆ ಎಷ್ಟು ಡಿಸ್ಟೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೋದರು, ಕಂಡ್ಕೊಂಬಂದರು, ಮತ್ತೆ ವಾಪಸ್ ದೇಹಕ್ಕೆ ಬಂದು ಸೇರಿಕೊಂಡ್ರು, ಬರೆದ್ರು, ಡಿಸ್ಟೆನ್ಸ್ ಬರೆದಿಟ್ಟಿದ್ದಾರೆ. ಈ ಸೈನ್ಸ್ ಪ್ರೂವ್ ಮಾಡಿದ್ರೆ, ಸೈನ್ಸಲ್ಲಿ ಹೋದರೆ ಅದೇ ಸಿಕ್ಕತ್ತೆ. ಅವ್ರು ಜಡ ವಿಜ್ಞಾನದ ಮುಖಾಂತರ ಅದನ್ನು ಅಳತೆ ಮಾಡ್ತಾರೆ. ಇವ್ರು ಚೇತನದ ಮೂಲಕ ಹೋದರು, ಇವ್ರು ಚೇತನ ಮುಖಾಂತರ ಮಾಡ್ಕೊಂಬಂದ್ರು, ಬರೆದಿಟ್ರು. ಅಷ್ಟೇ ಡಿಸ್ಟೆನ್ಸೇ ಇದೆ, ಅಷ್ಟೇ ಇದೆ. ಅದನ್ನು ಚೇತನ ಮಾಡ್ತು. ಆ ಮೂರು ಇದೆ, ಎಲ್ಲವೂ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದೇನೆ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಆ್ಯಂಡ್ ಅದರ ರಿಲೆವೆನ್ಸ್ ಇವತ್ತಿನ ನಮ್ಮ ಪ್ರಪಂಚಕ್ಕೆ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಹೀಗೆ ಎಲ್ಲ ರಿಲೀಸ್ ಲಕ್ಷ್ಮೀನಾರಾಯಣ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಅವನಿಲ್ದೆ ಇವನಿಲ್ಲ, ಇವಳಿಲ್ದೆ ಅವನಿಲ್ಲ ಅಂತಂತಂದರೆ ಚೇತನ ಮತ್ತು ಜಡ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಲೆಕ್ಟ್ರಿಕ್ ಇಲ್ಲದೆ ವೈರಿಲ್ಲದೆ ಎಲೆಕ್ಟ್ರಿಕ್ ಇಲ್ಲ ಅಂತ ಅರ್ಥ ಅಷ್ಟೇ. ನೀವು ಅಷ್ಟು ಸಿಂಪಲ್ ಮಾಡಿಬಿಡ್ತು ಅಂದರೆ ಅವರಿಗೆ ಕೋಪ ಬರುತ್ತೆ. ಯಾಕಂದರೆ ಅವರು ಭಕ್ತಿಲಿ ನಂಬ್ಕೊಂಡಿದ್ದಾರೆ. ನಾವು ಅವ್ರಿಗೂ ಹರ್ಟ್ ಮಾಡಬಾರ್ದು. ಈಗಿನ ಜನ್ರೇಷನ್ಗೆ ನೀವು ಇದರ ಅರ್ಥಗಳನ್ನು, ಸಾಮಾನ್ಯವಾದ ಅರ್ಥಗಳನ್ನು ಹೇಳ್ತು ಅಂತಂತಂದರೆ ಆವಾಗ ನಮ್ಮ ಬಗ್ಗೆ ಗ್ರೇಟ್ನೆಸ್ ಬರುತ್ತೆ, ಓ ಅಂತ. ಬಟ್ ಈಗಿನ ಜನ್ರೇಷನ್ಗಿಲ್ಲ. ಅವರು ಏನು ಮಾಡಿದ್ದಾರೆ, ನಿಮ್ಮನ್ನು ನೀವೇ ಹಾಸ್ಯ ಮಾಡ್ಕೊಳ್ಳೋ ಹಾಗೆ ಮಾಡಿಟ್ಬಿಟ್ಟಿದ್ದಾರೆ. ನಮ್ಮ ಮಂತ್ರಿಗಳಿಗೆ ಅವಮಾನ ಮಾಡೋದು, ನಮ್ಮ ಇವರಿಗೆ ಅವಮಾನ ಮಾಡೋದು, ಎಲ್ಲನೂ ಆ ಥರ ಮಾಡಿ ಅವರದನ್ನು ಇಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ ಹೋದರು ಅವರು. ಇಲ್ಲದೇ ಇದ್ರೆ ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ. ಈ ಪ್ರತಿಯೊಂದು ಧರ್ಮಗಳಿಗೂ ಏನಾಗುತ್ತೆ ಅಂತಂತಂದರೆ, ಯಾವುದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಹುಟ್ಟಿದ ತಕ್ಷಣ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನೋದೇ ಎಲ್ಲರಿಗೂ ಆಸೆ ಇರುತ್ತೆ. ಈಗ ಕ್ರಿಶ್ಚಿಯನ್ ಧರ್ಮ ಹುಟ್ಟಿದ ಅಂದ ತಕ್ಷಣ ಅವ್ರಿಗೆ ಕ್ರಿಶ್ಚಿಯಾನಿಟಿನ ಇಡೀ ಜಗತ್ತು ಕ್ರಿಶ್ಚಿಯಾನಿಟಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ನು ಕನಸು ಕಾಣ್ತಾನೆ. ಇಸ್ಲಾಂ ಧರ್ಮ ಇಡೀ ಜಗತ್ತು ಇಸ್ಲಾಂ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ನು ಕನಸು ಕಾಣ್ತಾನೆ. ಇಲ್ಲಿ ಮಾಧವರಾಗ ಇಡೀ ಎಲ್ಲ ಮಾಧವರಾದರೆ ಇಲ್ಲಿ ಎಲ್ಲರೂ ಸ್ಮಾರ್ತರಾದರೆ ಆ ಥರ ಎಲ್ಲರೂ ಕನಸು ಕಾಣ್ತಾರೆ. ದ್ವೈತಾನೇ ತಾಂಡಬಾರ್ದ್ರೆ ಇದಾದ ಆ ಥರ ಇಲ್ಲಾದಾಗ ಇಂಡಿಯಾ ಮೇಲೆ ದಾಳಿ ಆಗಿದ್ದು ದುಡ್ಡಿಗೆ ದಾಳಿ ಆಗಿದ್ದಕ್ಕಿಂತ ಇಂಟೆಲೆಕ್ಚುಯಲ್ ದಾಳಿ ಆಯ್ತಲ್ಲ, ಅದು ತುಂಬ ತಪ್ಪು. ಇವಾಗ ಏನು ಮಾಡಿದ್ರು, ಎಲ್ಲ ಬಂದರು, ನಿಮ್ಮನ್ನು ಇಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬಂದರು.
ಈ ಅವಾಗಿನ ಬ್ರಾಹ್ಮಣರುಗಳು ಅವಾಗಿಂದ ಏನು ವಿದ್ವಾಂಸರುಗಳಿದ್ರಲ್ಲ ಅವರು ಪಕ್ಕ ತಿಳ್ಕೊಂಡಿದ್ದವರು. ಸೊ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡೋಕ್ಕೆ ಬಂದು ನೀವು ಇದು ಓದಿದ್ರೆ ತುಂಬ ಇದರಲ್ಲಿ ಎಲ್ಲ ಸಿಗುತ್ತೆ. ಇಲ್ಲಿ ಬಂದು ಕ್ರಿಶ್ಚಿಯಾನಿಟಿ ಪ್ರೀಚ್ ಮಾಡೋಕ್ಕೆ ಬಂದು ಬಿಟ್ಬಿಟ್ಟು ಕಚ್ಚೆ ಪಂಚೆ ಉಟ್ಕೊಂಡು ವಾರಣಾಸಿ ಒಳಗಡೆ ಶಿಷ್ಯರಾಗೋಗ್ಬಿಟ್ಟಿದ್ದಾರೆ ತುಂಬ ಜನ. ಅದನ್ನ ಯಾಕೆ ತಡೆಯೋಕ್ಕಾಗಲಿಲ್ಲ? ಯಾವುದು ಕನ್ವರ್ಷನ್ನ ಯಾಕೆ ತಡೆಯೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಒಬ್ಬ ಬಂದು ಹೇಳ್ತಾನೆ, ನೊಬಲಿ ಅಂತ ಒಬ್ಬ, ಇನ್ನೊಬ್ಬ ಬಂತಾನೆ, ಅವನು ಬರ್ತಾನೆ. ಅವನು ಬಂದು ಇದನ್ನು ಹೆಸರು ಮರ್ತೋಗಿದೆ ನನಗೆ. ಅದೇ ನಾನು ಹೇಳಿದ್ನಲ್ಲ, ನಾನು ಪ್ರವಚನ ಮಾಡೋಕ್ಕೆ ಅದಕ್ಕೆ ಇತ್ತು ಅಂದರೆ ಜ್ಞಾಪಕ ಇಟ್ಕೊಂಡೆ. ನಾನು ಸುಮ್ಮನೆ ನಾನು ಸತ್ಯ ಹೊಡ್ಕೊಂಡು ನಾವು ಹೊರಟಿರೋದ್ರಿಂದ ನಾನೇನು ಹೇಳೋಕ್ಕೆ ಹೆಸರುಗಳು ಇವೆಲ್ಲ ಪಕ್ಕ ಜ್ಞಾಪಕ ಇರೋಲ್ಲ, ಅಥೆಂಟಿಕ್ ಇದೆ ತೋರ್ಸೋಕ್ಕಾಗಲ್ಲ. ಅವರು ಒಬ್ಬ ಬಂದು ಹೇಳ್ತಾನೆ, ಇಲ್ಲ ನೀನು ಅಲ್ಲಿ ಇದು ಮಾಡೋಕ್ಕಾಗಲ್ಲ, ಅಲ್ಲಿ ತುಂಬ ಸ್ಟ್ರಾಂಗಾಗಿ ಬೇರೂರ್ಬಿಟ್ಟಿದೆ, ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ ದೇಶದಲ್ಲಿ, ತುಂಬ ಅವ್ರವ್ರಿಗೆ ಅವ್ರದ್ದು ಇದಕ್ಕೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹಾಗಿದ್ದರೆ ಇದ್ರ ವೈಮನಸ್ಸಿಗೆ ತಿರುಗಿಸಿ ಅದನ್ನು ಅಂತ. ಹಂಗಂದ್ರೆ ಅಂದರೆ ದ್ವೇಷ ಮಾಡೋ ಥರ. ಅಂದರೆ ಇವಾಗ ನಿಮಗೆ ನೀವು ಇದು ಅಧಿಕಾರದಿಂದ ವಂಚನೆ ಆಗಿಬಿಟ್ಟಿದ್ದೀರ, ನಿಮಗೇನು ಸಿಕ್ಕಿಲ್ಲ ಅಂತಂದ್ಬಿಟ್ಟು ಸೊಸೈಟಿನ ಒಡೆಯೋದು. ಸೊಸೈಟಿನ ಒಡಿಸ್ಬಿಟ್ಟು ಒಂದು ವರ್ಗನ ಇನ್ನೊಂದು ವರ್ಗದ ಮೇಲೆ, ಒಂದು ವರ್ಗ ನಿಮಗೆಲ್ಲ ಅನ್ಯಾಯ ಮಾಡಿದೆ, ಇನ್ನೊಂದು ವರ್ಗ ಅದಕ್ಕೆ ನೀವು ತಿರುಗಿ ಬೀಳಬೇಕು ಅನ್ನೋ ಥರದೊಳಗಡೆ ಸಾಹಿತ್ಯಗಳು ಸೃಷ್ಟಿಯಾಯಿತು. ಇವಾಗ ನಾವು ತಮಿಳ್ ಸಿನಿಮಾನ ಒಂದು ಕನ್ನಡಕ್ಕೆ ಮಾಡಬೇಕು ಅಂತಂದರೆ ಅಲ್ಲೇನೋ ಒಂದು ಜುಟ್ಟು ಇರುತ್ತೆ, ಅದನ್ನು ಕನ್ನಡ ಜುಟ್ಟಿಗೆ ಹೆಂಗೆ ಬಿಡ್ತಾರೆ ಅದಕ್ಕೆಲ್ಲ ಕನ್ವರ್ಟ್ ಮಾಡ್ಕೋತೀವಿ. ಇಲ್ಲಿ ನೇಟಿವಿಟಿಗೆ ಅದನ್ನು ಅಡಾಪ್ಟ್ ಮಾಡ್ಕೋತೀವಿ. ಹಾಗೆ ಈ ಶಾಸ್ತ್ರಗಳು ಈ ಧರ್ಮಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಹೋದಾಗ, ಇವಾಗ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಹುಟ್ಟಿತು, ಅಲ್ಲಿ ಝಾರ್ಸ್ ಅಂತ ಆಡಳಿತ ಮಾಡೋರು ಇದ್ದರು. ಅಂದರೆ ಅಲ್ಲಿನ ದೊಡ್ಡ ಡೆವಲಪ್ಡ್ ವರ್ಗ ಯಾವುದು? ಝಾರ್ಸ್ ಅಂತ. ಸರಿ, ಮೇಜರ್ ವರ್ಗ. ಅವರು ಝಾರ್ಸ್ ಏನು ಮಾಡಿದ್ರು, ಬಡವ್ರನ್ನ ಕೆಳಗಡೆ ತುಳ್ಕೊಂಡಿದ್ರು, ಅವ್ರ ಮೇಲೆ ನಡೆಯೋರು, ಅವ್ರಿಗೆ ಹಿಂಸೆ ಮಾಡೋರು. ಅಂದರೆ ಉಳ್ಳವರು ಇಲ್ಲದೇ ಇರೋರ ಬಗ್ಗೆ ದಬ್ಬಾಳಿಕೆ ಮಾಡಿ ಹಿಂಸೆ ಮಾಡಿ ಆ ಥರ ತೋರಿಸ್ತಾರಲ್ಲ ಸಿನಿಮಾಗಳಲ್ಲಿ, ಆ ಥರ ಎಲ್ಲ ಮಾಡ್ತಿದ್ರು ಅಂತ. ಸೊ ಅದಕ್ಕೆ ಆ ಝಾರ್ಸ್ ವಿರುದ್ಧ ತಿರುಗಿ ಬಿದ್ದು ಶ್ರಮಿಕ ವರ್ಗದ ಒಂದು ಯೂನಿಯನ್ ಕಮ್ಯುನಿಸ್ಟ್, ಶ್ರಮಿಕ ವರ್ಗಕ್ಕೆ ಪ್ರಾಮಿನೆನ್ಸ್ ಕೊಡಬೇಕು ಅಂತ ಅನ್ನೋದು ಇದಾಯಿತು. ಸೊ ಈಗ ಆ ಕಮ್ಯುನಿಸಮ್ ಅಲ್ಲಿ ಸಕ್ಸಸ್ ಆಯಿತು, ಅದೊಂದು ಇಸಮ್ ಸ್ಟಾರ್ಟ್ ಆಯಿತು. ಆ ಇಸಮ್ನ ಸ್ಪ್ರೆಡ್ ಮಾಡಬೇಕು. ಆ ಇಸಮ್ನ ಸ್ಪ್ರೆಡ್ ಮಾಡಬೇಕು ಅಂದರೆ ಇಂಡಿಯಾಗೆ ಬರಬೇಕು. ಆ ಇಸಮ್ನ ಇಲ್ಲಿಗೆ ಸ್ಪ್ರೆಡ್ ಮಾಡಬೇಕು ಅಂತ ಹೋದಾಗ ಅಲ್ಲಿನ ಕಥೆಗಳು ಅಲ್ಲಿದೆಲ್ಲ ರೂಪಾಂತರಗೊಳ್ಬೇಕು. ಆ ರೂಪಾಂತರಗೊಳ್ಬೇಕು ಅಂತ ಅಂದಾಗ ಏನಾಗುತ್ತೆ, ಇಲ್ಲಿ ಝಾರ್ಸ್ ಇಲ್ಲ. ಇಲ್ಲಿ ಝಾರ್ಸ್ ಯಾರಿದ್ರು? ಝಾರ್ಸ್ ಸ್ಥಾನದೊಳಗಡೆ ಮಹಾರಾಜರುಗಳಿದ್ರು. ಮಹಾರಾಜರುಗಳು, ಕ್ಷತ್ರಿಯರು ಮತ್ತು ಬ್ರಾಹ್ಮಣರು, ಇವರುಗಳದೆಲ್ಲ ವರ್ಣಭೇದ ಅಲ್ಲಿತ್ತು. ಅದನ್ನು ತೊಗೊಂಡು ಬಂದು ಇದಕ್ಕೆ ಆ ಕಥೆಗಳನ್ನೆಲ್ಲ ಇಲ್ಲಿ ಶುರು ಮಾಡಿದ್ರು. ಇಲ್ಲಿ ಅವರೆಲ್ಲ ಬರೆಯೋ ಥರ ಹಿಂಸೆಗಳು ಇದೆಲ್ಲ ಈ ದೇಶದಲ್ಲಿ ನಡೆದೇ ಇಲ್ಲ. ಇವೆಲ್ಲ ಸೃಷ್ಟಿ ಮಾಡಿದ್ರು ಅಷ್ಟೇ. ಇಲ್ಲೆಲ್ಲ ಅವೆಲ್ಲ ಆಗಿಲ್ಲ. ಇಲ್ಲಿ ಒಬ್ಬ ಶೋಷಣೆ ಮಾಡ್ತಾ ಇದ್ದಾನೆ ಅಂದರೆ ಸಾವಿರಾರು ವರ್ಷಗಳೆಲ್ಲ ಯಾರ ಮೇಲೂ ಶೋಷಣೆಗೆ ಒಳಗಾಗಿರಲ್ಲ. ಅವರನ್ನು ಈ ಶೋಷಣೆಗೆ ಒಳಗಾಗ್ತಾ ಇದ್ದಿ ಅಂತ ಎತ್ತಿ ಕಟ್ಟಿ ಅವರು ಮಾಡೋ ಅರ್ಥಗಳಿಗೆಲ್ಲ ಹೇಳಿದ್ರೆ ಅವಾಗ ಬೇರೆ ಅರ್ಥ ಕಲ್ಪಿಸಿದ್ರೆ ನೀವು ಮನಸ್ಥಿತಿನ ಬದಲಾಯಿಸ್ಬೋದಷ್ಟೇ. ಇಲ್ಲಿ ಮನಸ್ಥಿತಿನ ಬದಲಾಯಿಸೋದ್ರಷ್ಟೇ. ಆ ಬದಲಾಯಿಸಿ ಎರಡು ವರ್ಗದ ಮಧ್ಯೆ ಸಂಘರ್ಷ ತಂದಿಟ್ಟು ಕನ್ವರ್ಷನ್ಗೆ ಈಸಿ ಅಂತಂದ್ಬಿಟ್ಟು ಒಡೆದ್ರು. ಈ ವರ್ಗನ ಆಟೋಮೆಟಿಕಾಗಿ ಇದು ಮಾಡ್ಕೊಂಬಿಟ್ರೆ, ಕನ್ವರ್ಟ್ ಮಾಡಿಬಿಟ್ರೆ ಫಿಸಿಕಲಿ ಅಟ್ಯಾಕ್ ಮಾಡಿಬಿಟ್ಟು ಅದನ್ನು ಮುಗಿಸ್ಬೋದು ಅನ್ನೋ ಪ್ಲ್ಯಾನ್ ಮಾಡಿದ್ರು. ಹಾಗಾಗಿ ಅದನ್ನು ಎತ್ಕಟ್ಟಿ ಆ ಥರ ಸಾಹಿತ್ಯಗಳೆಲ್ಲ ಇದಾಯಿತು, ವಿರೂಪಗೊಳ್ತು. ಎಲ್ಲ ಅದನ್ನು ಅವ್ರಿಗೆ ಬಂದಂಗೆ ಬರೆದ್ರು. ಚರಿತ್ರೆನ ಇದನ್ನು ಮಾಡಿ ಬದಲಾಯಿಸಿ ಅದೇ ಸಿಲೆಬಸ್ಸನ್ನು ಇವತ್ತೆಲ್ಲರಿಗೂ ಹಂಚಿ ಇವಾಗ ನಮ್ಗೆ ಅದೇ ಎ ಫಾರ್ ಏಪ್ರಿಕಾಟ್ ಇಟ್ಟಿದ್ದನ್ನ ಇವಾಗ ಇಲ್ಲ ಎ ಫಾರ್ ಆ್ಯಪಲ್ ಅಂತ ಅಷ್ಟಕ್ಕೆ ಸೀಮಿತಗೊಳಿಸಿ ಅದಕ್ಕೆಲ್ಲ ಮಾಡಿದ್ರು. ಒಂದೊಂದು ನೋಡಿ, ಇವಾಗ ಈಗಿನ ಕಾಲದ ಹೆಣ್ಮಕ್ಳಿಗೆ ಹೇಳ್ತೀನಿ, ಭೀಮನಮಾವಾಸ್ಯೆ ಯಾವತ್ತು ಅಂತ ಕೇಳಿದ್ರೆ ಗೊತ್ತಿರಲ್ಲ. ಭೀಮನಮಾವಾಸ್ಯೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಅದೇ ವ್ಯಾಲೆಂಟೈನ್ಸ್, ನಾಗರ ಪಂಚಮಿ ಅಂತಂತ ಗೊತ್ತಿಲ್ಲ. ಅದೇ ವ್ಯಾಲೆಂಟೈನ್ಸ್ ಡೇ ಹೇಳ್ತಾರೆ. ಮದರ್ಸ್ ಡೇ ಅಂತ ಯಾವತ್ತು ಕೇಳ್ತಾರೆ. ಏನು ಫಾದರ್ಸ್ ಡೇ ಅಂದರೆ ನಿಮ್ಮದು ಏನೇನು ಹೈಲೈಟ್ ಇದೆಯೋ ಅದನ್ನೆಲ್ಲ ನಿಮ್ಮದನ್ನು ಮುಗಿಸಿಸ್ಬಿಟ್ಟು ಅವ್ರದ್ದನ್ನು ಹೈಲೈಟ್ ಮಾಡಿ ಈಗ ಎಷ್ಟು ಚೆನ್ನಾಗಿ ಅದನ್ನು ಪ್ರೀಚ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಡೇಟುಗಳು ಜ್ಞಾಪಕ ನೋಡಿರ್ತಾರೆ. ಅದೇನೇ ಇಲ್ಲಿರೋದು. ಭೀಮನ ಅಮಾವಾಸ್ಯೆ ದಿವಸ ಗಂಡಂದ್ರ ದಿವಸ, ಹಸ್ಬೆಂಡ್ಸ್ ಡೇ. ಹೆಂಗೆ ಹೆಂಡ್ತೀರೆಲ್ಲ ಗಂಡನಿಗೆ ಇದು ಮಾಡೋದು, ಅವನ ಆಸೆ ಆಕಾಂಕ್ಷೆಗಳನ್ನು ಎತ್ಕೊಂಡು ಇದು ಮಾಡ್ಕೊಳ್ಳೋದು, ಮಾಡೋದು. ನಾಗರ ಪಂಚಮಿ ಸಿಸ್ಟರ್ಸ್ ಡೇ.
ಭೀಮನ ಅಮಾವಾಸ್ಯೆ ದಿವಸ ಭಂಡಾರ ಹೊಡೆದ್ರೆ ತಂಗಿ ಅಣ್ಣನಿಗೆ ದುಡ್ಡು ಕೊಡ್ತಾಳೆ. ನಾಗರ ಪಂಚಮಿ ದಿವಸ ಅವಳು ಹುತ್ತದ ಮಣ್ಣೆಲ್ಲ ತಂದು ನಿನ್ನ ಸ್ಪೈನ್ ಕಾರ್ಡ್ ಸ್ಟ್ರಾಂಗ್ ಆಗಿರಲಿ ಅಂತೇಳಿ ಪೂಜೆ ಮಾಡಿ ಇದ್ರಿಗೆ ಅವನು ದುಡ್ಡು ಕೊಡ್ತಾನೆ. ಪೇರೆಂಟ್ಸ್ ಎಲ್ಲವೂ ಇರೋದನ್ನು ಇಲ್ಲಿಂದ ತಪ್ಪಿಸ್ಬೇಕು, ಅವ್ರದ್ದು ಹಾಕಬೇಕು. ಇದನ್ನು ನಾವೇ ಮಾಡಿರೋದು ಅವರಲ್ಲ ಅಂತ ಪ್ರೂವ್ ಮಾಡಬೇಕು. ಇದು ವ್ಯವಸ್ಥಿತವಾಗಿ ಇದು ಧರ್ಮಗಳ ಕಿತ್ತಾಟಗಳಲ್ಲಿ ಇವೆಲ್ಲ ನಡೀತಾ ಇವೆ. ನಮ್ಮದು ನಾವು ಯಾರಂತ ಇವಾಗ ವಿ ಹ್ಯಾವ್ ಟು ಸ್ಟೇ ಅವೇಕಂಡ್ ಆ್ಯಂಡ್ ಅವೇಕ ಆಗಬೇಕು ಅಂತಂದರೆ ನಮಗೆ ಸಮಸ್ಯೆ ಏನು ಅಂತಂದರೆ, ನಿಮಗೆ ನಮ್ಮ ಧರ್ಮದ ಒಳ ಸುಳಿವುಗಳನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗೋ ಹಾಗೆ ಸಾಮಾನ್ಯ ಧಾಟಿನಲ್ಲಿ ಬಿಟ್ಕೊಡ್ಬೇಕು.